ಬಂಧುಗಳೇ, ವೇದಿಕೆ ಮೇಲೆ ನನ್ನ ಜೊತೆ ಆಸೀನರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಅಕ್ಕ ಪದ್ಮಶಾಲಿ ಅವರೇ, ಇನ್ನೋರ್ವ ಉಪಾಧ್ಯಕ್ಷರಾದಂಥ ಸುಧೀಂದ್ರ ಅವರೇ, ಅಮರೇಶ್ ಅವರೇ, BR ನಾಯ್ಡು ಅವರೇ, ವಿಜಯ್ ಮತ್ತಿಕಟ್ಟಿಯವರೇ, ಕಮಲಾಕ್ಷಿ ರಾಜಣ್ಣ ಅವರೇ, ಗಾಂಧಿ ಅಂತಲೇ ಹೇಳ್ತೀನಿ ಸಹೋದರರು ಆದಂಥ ಗಾಂಧಿಯವರೇ, ವಿಜಯ್ ಮತ್ತಿಕಟ್ಟಿಯವರೇ, ನಟರಾಜ್ ಗೌಡ ಅವರೇ, ನಂದಗೋಪಾಲ್ ಅವರೇ, ದೀಪಕ್ ತಿಮ್ಮಯ್ಯ ಸರ್, ಪ್ರಭಾಕರ್ ಅಣ್ಣ, ನಮ್ಮ ನಂದಕುಮಾರ್ ಅವ್ರ ಹೆಸರು ಹೇಳಿದೆ ನಾನು, ಬೆಂಗಳೂರ ಅಧ್ಯಕ್ಷರು ನಂದಕುಮಾರ್ ಅವರು ಹೇಳ್ತೀನಿ. ಅದೇ ರೀತಿ ನಾನು ಮೊದಲನೇ ಬಾರಿಗೆ ಒಂದು 25 ವರ್ಷದ ಹಿಂದೆ ಕಾಂಗ್ರೆಸ್ ಆಫೀಸ್ಗೆ ಮೊದಲನೇ ಬಾರಿಗೆ ಬಂದಾಗ ನನಗೆ ಗೊತ್ತಿರಲಿಲ್ಲ ಯಾರಿಗೆ ಭೇಟಿ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ. ನಾನು ಮೊದಲನೇ ಬಾರಿಗೆ ಬಂದಾಗ ನಾನು KPCC ಸೆಕ್ರೆಟ್ರಿಗಳಾದಂಥ ನಾರಾಯಣ್ ಸರ್ ಚೇಂಬರ್ಗೆ ಹೋದೆ. ಅದಕ್ಕೆ ನಾನು ಇವತ್ತಿನವರೆಗೂ ಅವ್ರಿಗೆ, ನಾನು ಮುಂಚೆನೂ ಅವ್ರಿಗೆ ಕಾರ್ಯಕರ್ತೆ ಇದ್ದಾಗನೂ ಕೂಡ ನಾರಾಯಣ್ ಸರ್ ಅಂತ ಹೇಳ್ತಾ ಇದ್ದೆ. ಇವತ್ತು ಮಂತ್ರಿ ಆದಾಗಲೂ ಕೂಡ ಅವ್ರಿಗೆ ನಾರಾಯಣ್ ಸರ್ ಅಂತಲೇ ನಾನು ಯಾವತ್ತಿದ್ರೂ ಅವ್ರನ್ನ ಕರಿತೀನಿ, ಯಾಕಂದರೆ ಆ ಒಂದು ಆತ್ಮೀಯತೆ. ಬಂಧುಗಳೇ, ಕಳೆದ 2 ವರ್ಷದಲ್ಲಿ ಮಂತ್ರಿ ಆದಮೇಲೆ ಸುಮಾರು ಬಾರಿ ನಮ್ಮ ದೇವಸ್ಥಾನ ಅಂತಲೇ ನಾವು ಯಾವತ್ತಿದ್ರೂ ಹೇಳ್ತಾ ಇರ್ತೀವಿ. ಕಾಂಗ್ರೆಸ್ ಪಕ್ಷದ ಆಫೀಸು ಅಂದರೆ ನಮಗೆಲ್ಲರಿಗೂ ಒಂದು ದೇವಸ್ಥಾನ ಇದೆ. ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ನನಗೆ ಒಂದಲ್ಲ ಎರಡಲ್ಲ 4 ಬಾರಿ ಟಿಕೆಟನ್ನು ಕೊಟ್ಟು 2 ಬಾರಿ ಸೋತರೂ ಕೂಡ ಪಕ್ಷ ಕಾರ್ಯಕರ್ತರು, ಮುಖಂಡರು, ಒಬ್ಬ ಮಹಿಳೆಯ ಬೆನ್ನಿಗೆ ನಿಂತ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೊಡ್ಡ ಕ್ಯಾಬಿನೆಟ್ನಲ್ಲಿ ಒಬ್ಬಳೇ ಮಹಿಳೆಗೆ, ಯಾಕಂದರೆ ಅವಕಾಶ ಬಹಳ ಕಡಿಮೆ ನಮ್ಮಲ್ಲಿ ಮಹಿಳೆಯರಿಗೆ ಕೂಡ, ಒಬ್ಬಳೇ ಮಹಿಳೆಯನ್ನು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಮಾಡಿ ರಾಜ್ಯದ ಜನರ, ಕ್ಷೇತ್ರದ ಜನರ, ತಮ್ಮೆಲ್ಲರ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮೊದಲನೇದಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ, ಇವತ್ತು ಬಹಳ ದಿನದಿಂದ ನಾನು ಬಂದು ತಮ್ಮೆಲ್ರಿಗೂ ಭೇಟಿ ಆಗೋಣ, ಯಾಕಂದರೆ ತಾವು ಆಫೀಸ್ಗೆ ಬರ್ತಾ ಇರ್ತೀರಾ, ಮನೆಗೂ ಬರ್ತಾ ಇರ್ತೀರಾ, ಸುಮಾರು ಕಾರ್ಯಕ್ರಮದಲ್ಲಿನೂ ಭೇಟಿಯಾಗಿರ್ತೀವಿ, ಫೋನ್ ಮುಖಾಂತರ ಕೂಡ ತಾವೆಲ್ಲ ಮಾತನಾಡ್ತಾ ಇರ್ತೀರಾ. ಆದರೆ ಅಫಿಷಿಯಲ್ ಆಗಿ ಬಂದು ಕಾರ್ಯಕರ್ತರನ್ನ ಭೇಟಿ ಆಗಬೇಕಂತ ಸುಮಾರು ಬಾರಿ ನಾನು ಡೇಟನ್ನು ಕೇಳಿದಾಗ ಒಮ್ಮೆ KPCC ಡೇಟ್ ಹೊಂದ್ತಾ ಇರಲಿಲ್ಲ, ಒಮ್ಮೆ ನನ್ನ ಡೇಟ್ ಹೊಂದ್ತಾ ಇರಲಿಲ್ಲ. ಮತ್ತು ಇತ್ತೀಚೆಗೆ ಏನು ಒಂದು ದುರ್ಘಟನೆ ತಮಗೆಲ್ಲರಿಗೂ ಗೊತ್ತಿದೆ, 4 ತಿಂಗಳ ಹಿಂದೆ ಒಂದು ದುರ್ಘಟನೆ ಆಯಿತು. ತಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಮತ್ತೆ ಜನರ ಸೇವೆ, ನಿಮ್ಮ ಸೇವೆ ಮಾಡಬೇಕಂತ ಬದುಕಿ ನಿಮ್ಮ ಎದುರುಗಡೆ ಬಂದು ಕೂತ್ಕೊಂಡು ಭಾಳ ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಪ್ರಾಮಾಣಿಕವಾಗಿ ಒಬ್ಬ ಕಾರ್ಯಕರ್ತೆಯಾಗಿ, ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನಾನು ನನ್ನ ರಾಜಕೀಯ ಜೀವನವನ್ನು ಶುರು ಮಾಡಿದೆ 1998ನಲ್ಲಿ. ಅದಾದಮೇಲೆ 1999ನಲ್ಲಿ ಈ ಒಂದು ಪಾಂಚಜನ ಯಾತ್ರೆಯಲ್ಲಿ ಏನು SM ಕೃಷ್ಣ ಸಾಹೇಬ್ರು ಅವಾಗ ಅಧ್ಯಕ್ಷರಿದ್ದರು, ಗುಲಾಬ್ ನಬಿ ಆಜಾದ್ ಅವರು ಅವಾಗ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರು. ಅವರು ಬೆಳಗಾವಿಗೆ ಬಂದಾಗ ಏನು ನಾವು ಜನರನ್ನು ಕರ್ಕೊಂಡು ಒಂದು ಗಾಡಿಯಲ್ಲಿ ಕರ್ಕೊಂಡು, ನಾನೇ ಟ್ರ್ಯಾಕ್ಸ್ನಲ್ಲಿ ಜನರನ್ನ ಕರ್ಕೊಂಡು ಬೆಳಗಾವಿಗೆ ಹೋಗಿದ್ದು ನನಗೆ ಇನ್ನೂ ಕೂಡ ನಿನ್ನೆ ಮೊನ್ನೆನೇ ಆಗಿದೆ ಅನ್ನೋ ಅಷ್ಟು ನನಗೆ ನೆನಪಾಗುತ್ತೆ. ಜೊತೆಯಲ್ಲಿ ನಾನು ಇಲ್ಲಿ ಇದ್ದಂಥ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಬಹಳಷ್ಟು ಕನಸುಗಳನ್ನ ಕಟ್ಕೊಂಡು ನಾವು ರಾಜಕಾರಣಕ್ಕೆ ಬರ್ತೀವಿ. ಸಮಾಜ ಸೇವೆಯನ್ನು ಮಾಡಬೇಕು, ಪಕ್ಷದ ಸಿದ್ಧಾಂತವನ್ನು ನಂಬಿಕೊಂಡು ಯಾವ ಪಕ್ಷದಿಂದ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ನಾವು ಬರ್ತೀವಿ. ಆದರೆ ಬಂದಂಥ ಸಂದರ್ಭದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಬರ್ರಿ ಅಂತ ನಾನು ಆಗಾಗ ಎಲ್ಲರಿಗೂ ಹೇಳೋಕ್ಕೆ ಬಯಸ್ತೀನಿ. ಅದರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇಲ್ಲೇ ನಾಯ್ಡು ಅವರು ಇದ್ದಾರೆ, ಭಾಳ ಒಳ್ಳೆ ಸೋಷಿಯಲ್ ಮೀಡಿಯಾನ ಭಾಳ ಒಳ್ಳೆ ಮೇಲ್ದರ್ಜೆಗೇರಿಸಿದಂಥವ್ರು. ನಾನು ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಅಧ್ಯಕ್ಷರು ಕೂಡ ಇದ್ದೀರಾ,
ಪ್ರಭಾಕರನ್ನ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮಾರ್ಗರೆಟ್ ಆಳ್ವಾ ಅವರು ಅವತ್ತು ನನಗೆ ಅವಕಾಶವನ್ನು ಕೊಡಲಿಲ್ಲ ಅಂದಿದ್ರೆ, ಎಲ್ಲರನ್ನ ಸಾಕ್ಷಿಯಾಗಿಟ್ಕೊಂಡು ಹೇಳ್ತಾ ಇದ್ದೀನಿ, ಇವತ್ತು ಈ ಮಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಮಹಿಳಾ ಮುಖಂಡೆ ನನ್ನನ್ನು ಖಾನಾಪುರದಲ್ಲಿ ಗುರುತಿಸಿ ನನಗೆ ಬೂತ್ ಏಜೆಂಟ್ ಮಾಡಿದ್ರು. ಮೊದಲನೇದಾಗಿ ನಾನು ಏನಾದೆ ಅಂತಂದರೆ, 1 ವರ್ಷ ಕೆಲಸ ಮಾಡಿದ್ಮೇಲೆ ಆ ಬೂತ್ನಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡ್ಮೇಲೆ ನಾನು 1999 ಆವಾಗ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಏಕಕಾಲಿಕಾಗಿತ್ತು. ಆವಾಗಿನ್ನೂ EVM ಬಂದಿರಲಿಲ್ಲ, ಬ್ಯಾಲೆಟ್ ಪೇಪರ್ ಇತ್ತು. ನಾನು ಬೂತ್ ಏಜೆಂಟ್ ಆದೆ. ಖಾನಾಪುರದಲ್ಲಿ ಅಸೆಂಬ್ಲಿ ಒಂದು ಕ್ಷೇತ್ರದಲ್ಲಿ ಬೂತ್ ಏಜೆಂಟ್ ಆದ. ಅವರ ಇಲೆಕ್ಷನ್ ಕೌಂಟಿಂಗ್ ಏಜೆಂಟ್ ಆಗಿ ಕಾರವಾರಕ್ಕೆ ಹೋದೆ ನಾನು. ಒಬ್ಬ ಮಹಿಳೆ ಭಾಳ, ಯಾಕಂದರೆ ಕೌಂಟಿಂಗ್ ಏಜೆಂಟ್ ಅಂದರೆ ಭಾಳ ಜವಾಬ್ದಾರಿಯ ಒಂದು ಕೆಲಸ. ಆವಾಗ ಬ್ಯಾಲೆಟ್ ಪೇಪರ್, ಈಗಂತರೂ EVM ಇದೆ, ಬರ್ಕೊಂಡ್ರೆ ಒಂದು ಬಟನ್ ಒತ್ತಿದ್ರೆ ಟೋಟಲ್ ಆಗಿ ಬಂದುಬಿಡುತ್ತೆ ನಂಬರ್. ಆವಾಗ ಹಾಗಿರಲಿಲ್ಲ. ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಾವು ನೋಡಿಕೊಂಡು, ಒಂದು ಬಂಡಲ್ ಹೆಚ್ಚು ಕಡಿಮೆ ಆದರೂ ಕೂಡ ತೊಂದರೆ ಆಗ್ತಾ ಇರುವಂಥ ಸಂದರ್ಭ ಅದು. ಸೊ ನನ್ನ ಕರಿಯರ್ ನಾನು ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ. ಎಲ್ಲ ಶ್ರೇಯಸ್ಸನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಇದೆಯೋ ಸಮಾಜಮುಖಿಯಾದಂಥ ಚಿಂತನೆಯನ್ನು, ವಿಚಾರವನ್ನು ಮತ್ತು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ. ರಾಜ್ಯದ ಮಹಾಜನತೆಗೇನು ಚುನಾವಣೆ ಪೂರ್ವ ನಾವು ಒಂದು ಭರವಸೆಯನ್ನು ಕೊಟ್ಟಿದ್ವಿ, ಆ ಭರವಸೆಯನ್ನು ಮೂಡಿಸಿದ್ವಿ. ಇವತ್ತು ಆ ಭರವಸೆಯನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತ್ತು ನಮ್ಮ ಸರ್ಕಾರ ಕೂಡ ಮಾಡ್ತಾಯಿದ್ವಿ. ತಮಗೂ ಎಲ್ಲರಿಗೂ ಗೊತ್ತು, ವಿರೋಧ ಪಕ್ಷದವ್ರು ಏನೇನು ಮಾತನಾಡ್ತಾರೆ, BJPಯವ್ರು ಏನೇನು ಮಾತನಾಡ್ತಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಅದನ್ನು ನಾನು ಪದೇ ಪದೇ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. 136 ಸೀಟ್ ಬಂದು ಸರ್ಕಾರವನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ BJPಯವರು ಏನಂದರು ಅಂದರೆ, ಏನು ಹೇಳಿದರು ಅಂತಂದರೆ, ತಮಗೆಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, 6 ತಿಂಗಳು ಈ ಸರ್ಕಾರ ಇರೋದಿಲ್ಲ ಅಂತ ಹೇಳಿದರು. 136 ಜನರನ್ನು ಕರ್ನಾಟಕದ ಮಹಾಜನತೆ ಆಶೀರ್ವಾದ ಮಾಡಿ ಸರ್ಕಾರವನ್ನು ನೀವು ನಡೆಸಿ, ಭ್ರಷ್ಟ BJPಯವ್ರು ನಮಗೆ ಬೇಡ, 40% ಲಂಚ ಸ್ವೀಕಾರ ಮಾಡುವಂಥವ್ರು ಬೇಡ ಅಂತ ಕಿತ್ತು ಒಗೆದ ಮೇಲೂ ಕೂಡ ನಮ್ಮ ಸರ್ಕಾರ 6 ತಿಂಗಳು ನಡೆಯೋದಿಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಅನುಷ್ಠಾನ ಆಗೋದೇ ಇಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಅನುಷ್ಠಾನ ಮಾಡಿದ್ಮೇಲೆ, 5 ಗ್ಯಾರಂಟಿ ಅನುಷ್ಠಾನ ಮಾಡಿದ್ಮೇಲೆ 6 ತಿಂಗಳ ಕೊಡೋದಿಲ್ಲ ಅಂತ ಹೇಳಿದ್ರು. ಈಗ 2 ವರ್ಷ ಸಂಪೂರ್ಣ ನಾವು ಒಳ್ಳೆ ಸರ್ಕಾರವನ್ನು ಕೊಟ್ಟಾದಮೇಲೆ ಬೇರೆ ರೀತಿಯ ನಾಟಕವನ್ನು ಶುರು ಮಾಡಿದ್ದಾರೆ. ಆದರೆ ನನ್ನ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಇಷ್ಟೇ ಹೇಳ್ತೇನೆ, ಸಮಾಜಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂಚೆಯಿಂದನೂ ನಾವೇನು ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲ ಇತಿಹಾಸದಲ್ಲಿದೆ. ನಾನು ಪದೇ ಪದೇ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾವು ಕಾರ್ಯಕರ್ತರಾಗಿ, ನಮಗೆ ಮುಖಂಡರಾಗಿ, ನಮಗೆಲ್ಲರಿಗೂ ನಮ್ಮ ಪಕ್ಷದ ಸಿದ್ಧಾಂತ, ದೇಶದ ಇತಿಹಾಸದ ಬಗ್ಗೆ ನಮಗೆಲ್ಲರಿಗೂ ಕೂಡ ಕಲ್ಪನೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದೀನದಲಿತರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ, ರೈತರು, ಮಹಿಳೆಯರು, ಯುವಕರು ಎಲ್ಲ ಅಂದರೆ ಸಂಪೂರ್ಣವಾದಂಥ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ರೂಪಿಸುತ್ತೆ. ನಾವು ಬರೀ ಚುನಾವಣೆಗೋಸ್ಕರ ಅಥವಾ ಚುನಾವಣೆಯ ಗಿಮಿಕ್ ಅಂತ ನಾವು ಮಾಡೋದಿಲ್ಲ. BJPಯವರ ಹಾಗೆ ಚುನಾವಣೆಯ ಒಂದು ಜುಮ್ಲಾ ಅಂತ ಹೇಳಿ ನಾವು ಮಾಡೋದಿಲ್ಲ. ಇತಿಹಾಸ ಸಾಕ್ಷಿ ಇದೆ. ಏನು ಸ್ವಾತಂತ್ರ್ಯದ ನಂತರ ಈ ದೇಶ ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಏನೇನು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅದನ್ನೆಲ್ಲ ಈಡೇರಿಸ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ. ಅದಕ್ಕೆ ನಮ್ಮ ದೇಶ ಕೂಡ ಸಾಕ್ಷಿ, ದೇಶದಲ್ಲಿರುವಂಥ ಪ್ರಜೆಗಳು ಕೂಡ ಸಾಕ್ಷಿ. ನಮ್ಮ ಕೆಲಸಗಳು, ನಮ್ಮ ಕಾರ್ಯಗಳು ಇವತ್ತು ಮಾತನಾಡ್ತಾ ಇದ್ದಾವೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಸರ್ಕಾರ ಬಂದಿದೆ. ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತಂದರೆ ನಾವಿರಬಹುದು, ಮಂತ್ರಿಮಂಡಲ ಇರಬಹುದು, ಕಾರ್ಯಕರ್ತರು ಇರಬಹುದು ಅಥವಾ ಆಫೀಸರ್ ಇರ್ಬೋದು, ನಾವು 3 ಜನ ಬ್ಯಾಲೆನ್ಸ್ ಆಗಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೇ
ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ. ನನಗೆ ಒಳ್ಳೆ ಹೆಸರಿದೆ ಅಂತ ನಮಗೆಲ್ಲರಿಗೂ ಆತ್ಮ ಸಾಕ್ಷಿ ನಮಗೆ ಇದೆ. ಯಾಕಂತಂದರೆ ಏನು ಬೈ ಇಲೆಕ್ಷನ್ನಲ್ಲಿ 3 ರಿಸಲ್ಟ್ ಬಗ್ಗೆ ತಮಗೆ ನಾನು ನೆನಪಿಸ್ಲಿಕ್ಕೆ ಬಯಸ್ತೀನಿ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು. ಇನ್ನೊಂದು ನೀವು ನೋಡಬೇಕು, ಮೈನಾರಿಟಿ ಕ್ಯಾಂಡಿಡೇಟ್ನ ನಾವು ಆರಿಸ್ಕೊಂಡು ಬಂದ್ವಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆಡಳಿತ ಮತ್ತು ಗ್ಯಾರಂಟಿಯನ್ನು ಜನರು ಒಪ್ಕೊಂಡಿದ್ದಾರೆ ಅನ್ನೋದು ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಮುಂಬರುವಂಥ BBMP ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಯಾವುದೇ ಚುನಾವಣೆಯನ್ನು ಎದುರಿಸಲಿಕ್ಕೆ ಇವತ್ತು ಪಕ್ಷ ಸಂಘಟನೆ ಕೂಡ DK ಶಿವಕುಮಾರ್ ಅವರ ಒಂದು ಕೈಯಲ್ಲಿ, ಅವರ ಗರಡಿಯಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ ಅಂತ ಹೇಳಿ ಭಾಳ ಒತ್ತಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸರ್ಕಾರದ ಆಡಳಿತ ಒಂದು ಕಡೆ ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಜನಪ್ರಿಯತೆಯ ಒಂದು ಉತ್ತುಂಗದಲ್ಲಿದೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಏನು ಇಲ್ಲಿ ಬಂದು ನಮ್ಮ ಕಾರ್ಯಕರ್ತರ ಕೆಲವೊಂದು ಆಹ್ವಾನಗಳನ್ನು, ಕೆಲವೊಂದು ಬೇಡಿಕೆಗಳನ್ನು ನಾನು ಇವತ್ತು ಸ್ವೀಕಾರ ಮಾಡಿದ್ದೀನಿ. ಖಂಡಿತವಾಗ್ಲೂ ತತ್ಕ್ಷಣದಲ್ಲಿ ಇವಕ್ಕೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಖಂಡಿತವಾಗ್ಲೂ ಕೊಡ್ತೀನಿ ಅಂತ ತಮಗೆಲ್ಲರಿಗೂ ಹೇಳ್ತಾ, ಜೊತೆಯಲ್ಲಿ ಇವತ್ತು ಮಾಧ್ಯಮದ ಎಲ್ಲ ಸಹೋದರರು ಕಾಂಗ್ರೆಸ್ ಆಫೀಸ್ಗೆ ಬಂದಾಗ ತಮಗೆಲ್ಲರಿಗೂ ಭೇಟಿ ಆಗುವಂಥ ಒಂದು ಸಂದರ್ಭ ಸಿಗ್ತಾ ಇರುತ್ತೆ. ಯಾಕಂದರೆ ತಾವೆಲ್ಲ ಆಫೀಸ್ನಲ್ಲಿ ಜಾಸ್ತಿ ಇರ್ತೀರ ಇಲ್ಲೇ. ಇವತ್ತು ಕೂಡ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದ ಎಲ್ಲ ಸಹೋದರರು ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಕಾರಣ ಆದರೆ ತಮ್ಮ ಸಹಕಾರ ಕೂಡ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ತಮ್ಮಲ್ಲೂ ಕೂಡ ಕೋರಿ ಮತ್ತು ಇನ್ನೂ ಯಾರಾದರೂ ಕಾರ್ಯಕರ್ತರು ತಮ್ಮ ಅಹವಾಲವನ್ನು ಹೇಳೋ ಇದ್ದರೆ ದಯಮಾಡಿ ನಾನು ಇನ್ನೂ 1 ಗಂಟೆ ಇಲ್ಲೇ ಇರ್ತೀನಿ, ದಯಮಾಡಿ ಬಂದು ನನಗೆ ತಮ್ಮ ಅಹವಾಲನ್ನು ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಗೆ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಕಾರ್ಯಕರ್ತರೊಂದಿಗೆ ಸಚಿವರ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಸಂಕ್ಷಿಪ್ತವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ, ಮಕ್ಕಳ ಸಚಿವರಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದಗಳನ್ನು. ಈ ವೇದಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲ KPCC ಉಪಾಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು ಹಾಗೂ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, DCC ಅಧ್ಯಕ್ಷರುಗಳು ಮತ್ತು ಎಲ್ಲ ಮಹಿಳಾ ನಾಯಕರಿಗೆ ಹಾಗೂ ಎಲ್ಲ ಮುಂಚೂಣಿ ಘಟಕದ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರುಗಳು ಎಲ್ಲರಿಗೂ ವಂದನೆಗಳನ್ನು. ಜೈ ಹಿಂದ್, ಜೈ ಕಾಂಗ್ರೆಸ್. ಮೇಡಮ್ ಇವು ರೇಷನ್ ಕಾರ್ಡ್ ಇದೆ ಅಲ್ರಿ ಮೇಡಮ್, ಅದಕ್ಕೆ ಅನಾರೋಗ್ಯ ಸಲುವಾಗಿ ಬೇಕಾಗಿವೆ, ಆದರೆ ಆಗ್ತಾ ಇಲ್ರಿ ಮೇಡಮ್. ಆಗುತ್ತೆ, ಹೆಲ್ತ್ ಇಶ್ಯೂ ಇದ್ರೆ ಖಂಡಿತ ಅವರಿಗೆ ಫೀಸ್ ಇದೆ ಮೇಡಮ್. ಯಾರ್ದು ಈಗ ಬಂದಿದ್ರು ಒಬ್ರು ಅವ್ರದ್ದೇ ಇರ್ಬೋದು. ಇಲ್ರಿ ಮೇಡಮ್, ನಾನು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಫಾತಿಮಾ ಶೇಖ್ ಮೈನಾರಿಟಿ. ಅಚ್ಚಾ, ನಿಮ್ದು 5 ಮೊಬೈಲ್ ನಂಬರು ಸರಿ ಮಾಡಿಕೊಡಿ. ಮತ್ತು ಇನ್ನೊಂದು ಪಾಯಿಂಟ್ ಅಂತಂದರೆ ಮೇಡಮ್, ಕೆಲವೊಂದು GST ಮತ್ತು ಇನ್ಕಮ್ ಇದ್ದಿಲ್ಲ ಅಂದ್ರೆ ಭೀ ಬರ್ತಾ ಇಲ್ಲ. ಈಗೊಂದು 50,000 ಸರಿ ಮಾಡಿದ್ದೀವಮ್ಮ. 1,20,000 ಆ ರೀತಿ ಇತ್ತು, ಅದರಲ್ಲಿ ಈಗ 50,000 ಸರಿ ಮಾಡಿದ್ದೀವಿ. ಅವನ್ನ ಇಮಿಡಿಯೇಟ್ ಆಗಿ ಹಾಕಲಿಕ್ಕೆ ಹೋಗ್ತೀವಿ ಮೇಡಮ್. ಇನ್ನೊಂದು ರಿಕ್ವೆಸ್ಟು, ಎಲ್ಲ ನಮ್ಮ ಸರ್ಕಾರದಿಂದ ಭಾಳಷ್ಟು ನಮ್ಗೆ ಸೌಲಭ್ಯ ಸಿಕ್ಕಿವೆ, ನಾವೆಲ್ಲ ಸಂತೋಷವಾಗಿದ್ದೀವಿ. ಇನ್ನೊಂದು ನಾವು ನಿಮ್ಮ ಅಭಿಪ್ರಾಯ ಹಾಗೆ ಅಂತ ಹೇಳ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ಸ್ವಸಹಾಯ ಸಂಘಗಳು ಇವೆ ಇಲ್ಲ ಮೇಡಮ್, ಅವ್ರಲಿಂದ ಯಾವುದಾದ್ರೂ ಒಂದು ಉದ್ಯೋಗ ಮನೆಯಲ್ಲಿ ಇದ್ದು ಹೆಣ್ಮಕ್ಳು ತಂದು ಒಂದು 50-100 ರೂಪಾಯಿ ಗಳಿಸೋದಕ್ಕೆ ಒಂದು ಯಾವುದಾದ್ರೂ ಯೋಜನೆ ತರಬೇಕಂತ ನಮ್ಮೆಲ್ಲರಿಂದ ವಿನಂತಿ. ಹಾಗೆ ಅದೊಂದು ನೆನಪು. ಸರಿ ಸರಿ. BPL ಕಾರ್ಡ್ ರಿಪೋರ್ಟ್ KD ಮಂಜೇಶ್ ಎಲ್ಲರಿಗೂ 2021ರಲ್ಲಿ ಅಪಾಯಿಂಟ್ ಆಗಿತ್ತು. 4 ವರ್ಷ ಡ್ಯೂಟಿ ಆಗಿದೆ.